ದೇವಾಂಶ್, ಏನಾದ್ರೂ ಪರವಾಗಿಲ್ಲ, ಎಲ್ಲ ನಿನ್ನಿಷ್ಟದ ಪ್ರಕಾರನೇ ಆಗತ್ತೆ. ಓಕೆ? ಹಾಗಂದ್ಕೊಂಡೆ ನಮ್ಮ ಮದ್ವೆನೂ ನಡೀತು. ಈಗ ಇನ್ನೊಂದು ವೀಲ್ ಚೇರ್ನು ರೆಡಿ ಮಾಡ್ಕೊಳ್ಳಿ. ಊರ್ಮಿಳಾ, ಅಯ್ಯೋ ಅಜ್ಜಿ, ಹೇಳಿದ ಮಾತ್ರಕ್ಕೆ ಏನೂ ನಡೆಯಲ್ಲ ಬಿಡಿ. ನಾನು ನನ್ ಗಂಡ ಹೇಗಾದ್ರೂ ಸಂಸಾರ ಮಾಡಿ ಸೀಮಂತ ಮಾಡಿಸ್ಕೋಬೇಕು ಅಂತ ನಾನೊಂದ್ 1000 ಸಲ ಅಂದ್ಕೊಂಡಿದ್ದೀನಿ. ಅವ್ರು ಈ ಸ್ಥಿತಿಲಿ ಇರೋವಾಗ ನಾನ್ ಹೇಗೆ? ಇದನ್ನ ಬಿಡ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದ್ಕೆ ಮಕ್ಕಳು ಆಗ್ಲೇಬೇಕು ಅಂತ ಏನೂ ಇಲ್ಲ. ಅಣ್ಣನ್ನೇ ನೀವು ಮಗು ತರ ನೋಡ್ಕೋಬಹುದು. ಅವನು ನಿನ್ನ ತಾಯಿ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾನೆ. ಸೀಮಂತನ ಒಂದಿನ ಮಾಡ್ತಾರೆ ಅಷ್ಟೇ. ಶ್ರೀಮಂತರ ಹಾಗೆ ನೀವು ಪ್ರತಿದಿನನೂ ಹಬ್ಬ ಆಚರಿಸಬಹುದು. ಅದನ್ನ ಪಾಸಿಟಿವ್ ಆಗಿ ನೀವು ತಗೋಬೇಕಷ್ಟೇ. ದೇವಾಂಶ್, ನನಗ್ ಗೊತ್ತಿಲ್ದಿರೋ ಆಯಿಂಟ್ಮೆಂಟ್ ಕೆಲ್ಸಕ್ ಬರಲ್ಲ, ಗೊತ್ತಿರೋ ಸೆಂಟಿಮೆಂಟ್ ಉಪಯೋಗಕ್ಕೆ ಬರಲ್ಲ. ಚಿಕ್ಕ ಹುಡುಗ ಏನೆಲ್ಲ ಮಾಡ್ತಾನೋ ಅದೆಲ್ಲ ನಿಮ್ಮಣ್ಣನೂ ಮಾಡ್ತಾರೆ. ಜಿಗುಪ್ಸೆ ಆದ್ರೂ ಸಹಿಸ್ಕೊಂಡು ಹೋಗ್ತಿರೋ ನನಗೆ ತ್ಯಾಗಮೂರ್ತಿ ಅಂತ ಕಾಂಪ್ಲಿಮೆಂಟ್ ಕೊಡ್ತೀರೆ ಹೊರತು ಮಕ್ಕಳಿಲ್ದಿರೋ ನನ್ನ ಸ್ತ್ರೀ ಮೂರ್ತಿ ಅಂತ ಯಾರೂ ಕರೆಯೋದಿಲ್ಲ. It's human psychology, you know? ಶಾಸ್ತ್ರಿಗಳೇ, ಸ್ವಾಮಿ. ಫೋಟೋಗಳು ತಗೊಂಡು ಹೋಗಿ, ಮತ್ತೆ ಕರಿತೀವಿ. ಸರಿ ಸ್ವಾಮಿ. ನನಗೆ ತಿಳಿಸಿ. ಬರ್ತೀನಿ ಸ್ವಾಮಿ, ಬರ್ತೀನಮ್ಮ, ಬರ್ತೀನಿ ತಾಯಿ. ನಾಲ್ಕು ಮನೆ ತಿರುಗುವಂತ ಶಾಸ್ತ್ರಿಗಳ ಮುಂದೆ ಹಾಗ ಮಾತಾಡೋದು? ಡ್ಯಾಡ್, ಸಂಬಂಧ ನಿಶ್ಚಯ ಆದ್ಮೇಲೆ ಊರ್ಮಿಳಾಗಿ ಹೇಳಿ. ದೊಡ್ಡ ಸೊಸೆಗೆ ಪ್ರಿಫರೆನ್ಸ್ ಇಲ್ದಿರೋವಾಗ ನಾನ್ ಯಾಕೆ ಇಲ್ಲಿಗೆ ಬರ್ಬೇಕು? ನೀನ್ ಹಾಗೆ ಯಾಕೆ ಅನ್ಕೋತೀಯಮ್ಮ? ಮಾವನವ್ರೇ, ಬೇಕಾದ್ರೆ ಲಕ್ಕಿ ನನ್ನ ಅಮ್ಮ ಅಂತ ಕರೀತಾನೆ ಅಂತ ನಿಮ್ ಚಿಕ್ಕ ಮಗ ಹೇಳ್ದ. ಇಂಟ್ರೆಸ್ಟಿಂಗ್ಲಿ ನೀವು ನನ್ನ ಅಮ್ಮ ಅಂತ ಕರಿತಿದ್ದೀರಾ. ಸಂಸ್ಕಾರ ಚಿಕ್ಕವ್ರನ್ನು ಕೂಡ ದೊಡ್ಡವ್ರನ್ನಾಗಿ ಮಾಡ್ಬಿಡುತ್ತೆ. ಇನ್ನೂ ಮೆಚುರಿಟಿನೇ ಬರ್ದಿರೋಷ್ಟು ಚಿಕ್ಕವರು ಅಂತ ಚೆನ್ನಾಗಿ ಹೇಳಿದ್ರಿ ಅತ್ತಿಗೆ. ಅಪ್ಪ ಶ್ರೀರಾಮ, ಅಮ್ಮ ಸೀತಾ ಮಾತೆ, ಅನಾಥೆ ಆಗಿರೋ ನನಗೆ ಅಪ್ಪ ಅಮ್ಮ ಆಶ್ರಯ ಕೊಟ್ಟಿದ್ದಾರೆ. ಇವ್ರ ಋಣ ತೀರಿಸ್ಬೇಕು ಅಂತ
ಎಲ್ಲ ಕಷ್ಟನೂ ಸಹಿಸ್ಕೊಳ್ತಿದ್ದೀನಿ. ನಾನು ಯಾವ ತಪ್ಪು ಮಾಡದೆ ಹೋದ್ರು ನನಗ್ ನೋವಂತೂ ತಪ್ಪಿದ್ದಲ್ಲ. ನನ್ನಿಂದಾಗಿ ಮನೆಯವರು ಜಗಳ ಆಡಬಾರ್ದು, ನನ್ನಿಂದ ಯಾರಿಗೂ ನೋವಾಗಬಾರ್ದು. ನಾನು ಹೇಳ್ತಿರೋದು ಸರಿ ಅಲ್ವಾ? ಸಿಯಾ ಫೋನು. ಹಲೋ, ಯಾರು? ಅಕ್ಕ, ನಾನು ಶ್ರೇಯಾ. ನಿನ್ ಫೋನ್ನ ಮನೇಲಿ ಮರ್ತು ಹೋಗಿದ್ಯಲ್ಲ, ಈಗ ಎಲ್ಲಿಂದ ಫೋನ್ ಮಾಡ್ತಿದ್ಯಾ ಸಿಯಾ? ಅಯ್ಯೋ, ಫ್ರೆಂಡ್ ಫೋನಿಂದ ಮಾಡ್ದೆ ಅಕ್ಕ. ಅಕ್ಕ, ನನಗ್ ಮನೆಗ್ ಬಂದು ಫೋನ್ ತಗೊಳ್ಳೋಷ್ಟು ಟೈಮ್ ಇಲ್ಲ. ಸಿನಿಮಾದವ್ರು ಫೋನ್ ಮಾಡಿದ್ರೆ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಸಿನಿಮಾದವರು ಇವತ್ತು ಫೋನ್ ಮಾಡ್ತಾರೆ. ನಂಗ್ ಹುಷಾರಿಲ್ಲ ಅಂತ ಹೇಳಿ ವಿಷಯ ಏನು ಅಂತ ತಿಳ್ಕೊ. ನಾನ್ ಸುಳ್ಳು ಹೇಳಲ್ವಲ್ಲ. ಸರಿ ಬಿಡು, ವಿಷಯ ಏನು ಅಂತ ಕೇಳಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳು. ಆಯ್ತು. ಆ ಫೋನ್ ಅಪ್ಪನ್ ಕಣ್ಣಿಗೆ ಕಾಣಿಸ್ಬಾರ್ದು. ಅವ್ರು ಕಾಣಿಸ್ದೇ ಇರೋ ಹಾಗೆ ಇದನ್ನ ಬೀರು ಒಳಗಡೆ ಇಟ್ಬಿಡ್ಲಾ? ಅಯ್ಯೋ ಅಕ್ಕ, ಹಾಗ್ ಮಾಡಿದ್ರೆ ಫೋನ್ ಬರೋದ್ ಹೇಗ್ ಗೊತ್ತಾಗತ್ತೆ? ಓ ಹೌದಲ್ವಾ? ಹುಷಾರಾಗಿ ಮಾತಾಡ್ತೀನಿ ಬಿಡು. ಅಕ್ಕ, ಏನು ಎಡವಟ್ ಆಗ್ಬಾರ್ದು, ಹುಷಾರು. ಸಿನಿಮಾದವ್ರು ಯಾವಾಗ ಮಾಡ್ತಾರೋ, ಅಪ್ಪಂಗ್ ಗೊತ್ತಾಗ್ದಿರೋ ಹಾಗೆ ಹೇಗ್ ಮಾತಾಡೋದು? ಅಷ್ಟಕ್ಕೂ ಇಂಥ ಕೆಲ್ಸಕ್ಕೆಲ್ಲ ಈ ಶ್ರೀಯಾ ಹೋಗದೆ ಇದ್ದಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕಾಲೇಜಲ್ಲಿ ಮಾತಾಡೋದು ಕಷ್ಟ ಅಂತ ಇವಳು ಮನೇಲಿ ಫೋನ್ ಬಿಟ್ಟು ಹೋಗಿದ್ದಾಳೆ. ಸಿನಿಮಾದವ್ರು ಬೇರೆ ಫೋನ್ ಮಾಡ್ತಾರಂತೆ, ಅಪ್ಪ ಬೇರೆ ಇಲ್ಲೇ ಕೂತಿದ್ದಾರೆ. ರಾಮ, ಈಗೇನ್ ಮಾಡ್ಲಿ? ಲೋ ಮಾರುತಿ, ನಾನೇ ಬರಿತಾ ಇದ್ದೀನಿ, ನಿನಗ್ ಬರೆಯಕ್ಕೇನೋ? ನೀನ್ ಬರೆದ್ರೆ ನಿನಗೆ ಮೋಕ್ಷ ಸಿಗುತ್ತೆ, ನಾನ್ ಬರೆದ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ. ಯಾಕೋ ಬರೀ ತಪ್ಪೇ ಇರುತ್ತಲ್ಲ ಅತ್ತೆ. ಅಲ್ವೋ, ಇವನನ್ನ ಯಾವ್ದಾದ್ರು ದೊಡ್ಡ ಸ್ಕೂಲಿಗೆ ಸೇರ್ಸು ಅಂದ್ರೆ ಕೇಳಲ್ಲ ನೀನು. ನನ್ನ ಕೈಲಿ ಅಷ್ಟೊಂದು ಫೀಸ್ ಕಟ್ಟಕ್ ಆಗಲ್ಲಮ್ಮ. ಯಾಕೋ ಹಾಗಂತೀಯ? ನೀನು ನಾನು ಒಂದ್ ಹೊತ್ತಿನದು ಕಮ್ಮಿ ಮಾಡೋಣ. ಈ ಮನೇಲಿ ಇನ್ಯಾರು ತ್ಯಾಗ ಮಾಡ್ತಾರೆ ಹೇಳು? ಇವನಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ಲಿಲ್ಲ ಅಂದ್ರೆ ತಲೆಗೆ ಬಟ್ಟೆ ಕಟ್ಕೊಂಡು ಕೂಲಿ ಕೆಲಸ ಮಾಡೋ ಪರಿಸ್ಥಿತಿ ಬರುತ್ತೆ ಕಣೋ. ರಾಮನ ದೇವಸ್ಥಾನದಲ್ಲಿದ್ದೀನಿ, ಜಾಸ್ತಿ ಸಂಬಳ ಬರ್ದೇ ಇದ್ರು ನೆಮ್ಮದಿಯಿಂದ ಇದ್ದೀನಿ. ಮಾರುತಿ ಸ್ಕೂಲ್ಗೆ ಹೋಗದೆ ಹೋದ್ರು ಒಳ್ಳೆ ರೀತಿಲಿ ಬದುಕಿದ್ರೆ ಸಾಕು. ಹಾ, ನಿನ್ ಸಾಲ ನಿನ್ ಮಗ ಮಾಡೋ ತಪ್ಪುಗಳ ತರಾನೇ ಬೆಳ್ಕೊಂಡ್ ಬರ್ತಿದೆ ಕಣೋ ಜಾನಕಿ. ಯಾರು ಮಾತಾಡ್ತಿರೋದು? ಹಲೋ ಶ್ರೇಯಾ, ಎಲ್ಲಿದ್ಯೆ? ನಾನೇ ದೀಪ್ತಿ. ನಾನು ವೈದೇಹಿ. ಶ್ರೇಯಾ ಇಲ್ವಾ ಅಕ್ಕ? ಅವಳು ಕಾಲೇಜಿಗೆ ಹೋಗಿದ್ದಾಳೆ. ಅವಳು ಬಂದ್ಮೇಲೆ ಕಾಲ್ ಮಾಡಕ್ ಹೇಳ್ತೀರಾ? ಹೇಳ್ತೀನಿ. ಯಾರು ವೈದೇಹಿ? ಶ್ರೇಯಾ ಜೊತೆ ಇರ್ತಾಳಲ್ಲಮ್ಮ, ದೀಪ್ತಿ. ಅವಳ ಮೊಬೈಲ್ ಫೋನ್ ನೀನ್ ಯಾಕೆ ಇಟ್ಕೊಂಡಿದ್ಯಾ? ನಿನ್ ಹತ್ರನೇ ಇಟ್ಕೋ ಅಂತ ಅವಳೇ ಕೊಟ್ಟಿದ್ದಾಳೆ ಅಜ್ಜಿ. ಹೇಳಿದ ತಕ್ಷಣ ಇಟ್ಕೊಂಡ್ಬಿಡ್ತಾರ? ಯುಗಾದಿ ದಿನ 10,000 ಸುರಿದ್ ಕೊಡ್ಸಿದ್ ನಾನು. ಹಾ, ನನ್ ಪೆನ್ಷನ್ ದುಡ್ಡೇ ಅದು, ನೀನ್ ಯಾಕೆ ಇಟ್ಕೊಂಡಿದ್ಯಾ? ಸರಿ, ಶ್ರೇಯಾ ಮಂಚದ್ಮೇಲೆ ಇಟ್ ಬರ್ತೀನಿ ಅಜ್ಜಿ. ಬೇಕಾಗಿಲ್ಲ. ನಾನ್ ಬೈದೆ ಅಂತ ನೀನ್ ಒಳಗ್ ಹೋಗಿ
ನಾಯಿ ಬಿಸ್ಕೆಟ್ ಎಸ್ತಂಗೆ ಫೋನ್ ನ ಮೇಲೆಸ್ತು ಅದನ್ನ ಹಾಗೆ ನೀನ್ ಕೆಳಗ್ ಬೀಳಿಸ್ತೀಯ ಅಲ್ವಾ? ಇಲ್ ನೋಡು, ಇಲ್ಲೇ ಇಟ್ಬಿಡು. ಹುಷಾರಾಗಿ ನೋಡ್ಕೊಂಡು ಇಟ್ಬರ್ತೀನಿ ಅಜ್ಜಿ. ಇಲ್ಲಿ ಇಡು ಅಂತ ಹೇಳಿದ್ ಕೇಳಿಸ್ಲಿಲ್ವೇನೆ? ಅಕ್ಕ ನೀನ್ ಸುಮ್ನೆ ಯಾಕೆ ಅಜ್ಜಿ ಹತ್ರ ಬಯಸ್ಕೋತೀಯ? ಫೋನಲ್ಲಿ ಇಟ್ಬಿಡು. ಅಯ್ಯೋ ರಾಮ, ಸಿನಿಮಾದವ್ರೇನಾದ್ರೂ ಫೋನ್ ಮಾಡಿ ಅಪ್ಪ ಏನಾದ್ರೂ ಅವ್ರ ಜೊತೆ ಮಾತಾಡಿದ್ರೆ ಶ್ರೇಯಾ ನನಗ್ ಬೈತಾಳೆ. ಹೇಳಿದ್ರು ಕಂಬ ತರ ನಿಂತಿದ್ಯಲ್ಲೇ, ಇಡು. ಹಾ, ಅಮ್ಮ ವೈದೇಹಿ, ಬಟ್ಟೆ ತಗೊಂಡ್ ಹೋಗಿ ಒಳಗಿಡಮ್ಮ. ಏನು ನೀನ್ ಸ್ಕೂಲ್ಗೆ ಹೋಗಲ್ವಾ? ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ನಮ್ ಸ್ಕೂಲ್ ರಜಾ ಕೊಟ್ಟಿದಾರ ಅಜ್ಜಿ. ಹುಟ್ಟಿದ್ರೆ ಆ ತರ ಸಾಧನೆ ಮಾಡ್ಬೇಕು ಕಣೋ, ಜನ್ಮ ಸಾರ್ಥಕ ಆದಂಗೆ. ನಾನ್ ಹೋಗಿದ್ ದಿನ ಈ ಊರೇ ಶೋಕಾರ್ಚನೆ ಮಾಡುತ್ತೆ. ನೀನ್ ಅಷ್ಟೊಂದೆಲ್ಲ ಆಸೆ ಇಟ್ಕೋಬೇಡ. ಊರಿನ ಜನ ಪೀಡೆ ತೊಲಗ್ತು ಅಂತ ಹಬ್ಬ ಆಚರಿಸ್ತಾರೆ. ಏನೋ ಗೊಣಗ್ತಾ ಇದ್ಯಾ? ಆಹಾ, ಏನಿಲ್ಲ ಅಜ್ಜಿ, ಪೊಯಮ್ ಹೇಳ್ತಿದ್ದೆ. ನಿನ್ ಪಾಡಿಗೆ ನೀನ್ ಬರ್ಕೋ. ರಾಮಭದ್ರಾಯ ರಾಮಚಂದ್ರಾಯ ರಾಘವೇಂದ್ರಾಯ ಜನಾರ್ದನಾಯ ಜನಕಿ ವಲ್ಲಭಾಯ ದಯೆ ತೋರಿ ಕಾಪಾಡು ಸ್ವಾಮಿ. ಹಲೋ. ಹಾಯ್. ಹಾ, ಹಾಯಾಗೆ ಇದ್ದೀನಿ, ಹೇಳು. ಎಕ್ಸೆಲ್ ಫೋಟೋ ಸ್ಟುಡಿಯೋ ಇಂದ ಮಾತಾಡ್ತಿರೋದು, ಗೊತ್ತಾಯ್ತಾ? ಹಾ, ಯಾರೋ ಇವನು ನನ್ನೇ ಗೊತ್ತಾಯ್ತಾ ಅಂತ ಕೇಳ್ತಾ ಇದ್ದಾನೆ. ಮುಖ ನೋಡಿದ್ರೆ ಗೊತ್ತಾಗತ್ತೆ. ಅದೇನೋ ಎಕ್ಸೆಲ್ ಅಂತಿದ್ದಾನೆ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಏನು ಅಂತ ಕೇಳು. ಅಮ್ಮ ಸೀತಾ, ಅಪ್ಪ ಶ್ರೀರಾಮಚಂದ್ರ, ಅಯ್ಯೋ ದೇವ್ರೆ, ಫೋನ್ನ ಅಪ್ಪ ತಗೊಂಡ್ಬಿಟ್ಟಿದ್ದಾರೆ. ಈಗ ನೀವೇ ಕಾಪಾಡಿ. ಹಾ, ನನ್ಗೂ ಕೇಳಂಗ್ ಮಾತಾಡೋ. ಯಾರು ನೀವು? ಎಕ್ಸೆಲ್ ಸ್ಟುಡಿಯೋ ಇಂದ ಫಿಲಂ ಮ್ಯಾನೇಜರ್ ಮಾತಾಡ್ತಿರೋದು. ಫಿಲಂ ಮ್ಯಾನೇಜರಾ? ಹೌದು ಸರ್. ಶ್ರೀಯಾಗ್ ಫೋನ್ ಕೊಡ್ತೀರಾ? ಅವಳು ಮನೇಲಿಲ್ಲ. ಇವತ್ತು ಫೋನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳಕ್ ಹೇಳಿ. ಯಾವುದ್ರ ಬಗ್ಗೆ? ನನಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಸರಿಯಾಗಿ ಹೇಳ್ತೀರಾ? ಹೀರೋಯಿನ್ ಆಗ್ಬೇಕು ಅಂತ ಶ್ರೀಯಾ ಅವರು ಮೊನ್ನೆ ತಾನೇ ನಮ್ ಸ್ಟುಡಿಯೋಲಿ ಆಡಿಷನ್ ಕೊಟ್ರಲ್ಲ. PG ಕಾಲೇಜಲ್ಲಿ ಪ್ರಾಕ್ಟಿಕಲ್ಸ್ ಇದೆ ಅಂದಿದ್ದಕ್ಕೆ ಅದೇ ಮುಖ್ಯ ಸಿಯಾ. ದೇವಸ್ಥಾನದಲ್ಲಿ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ ಅಂತ ಅಕ್ಕನೇ ನನಗ್ ಹೇಳಿದ್ದು. ಆ ಫೋಟೋಸು ನಮ್ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಇಷ್ಟ ಆಗಿದೆ ಸರ್. ಬಿಕ್ನಿಲಿ ಫೋಟೋ ಶೂಟ್ ಮಾಡಿದ್ರೆ ಅವ್ರ ಕನ್ಸ್ ನನ್ಸಾದಂಗೆ. ಅವ್ರು ಬಂದ ತಕ್ಷಣ ಹೇಳ್ಬಿಡಿ ಸರ್. ಅವ್ರು ಬಂದ ತಕ್ಷಣ ನನಗೆ ಫೋನ್ ಮಾಡಿಸಿ ಸರ್, ಮರಿಬೇಡಿ. ಹೇ ಮಾರುತಿ, ಬಿಕ್ನಿ ಡ್ರೆಸ್ ಅಂತಿದ್ದಾನಲ್ಲ, ಅದ್ಯಾವ ತರ ಬಟ್ಟೆನೋ? ಫಾರಿನರ್ ಹಾಕೋತಾರಲ್ಲ ಆ ಥರ.
ಅಯ್ಯೋ ನನ್ ಕರ್ಮ ವೈದೇಹಿ ದರಿದ್ರದವಳೆ, ನೀನ್ ಸೆಲ್ ಫೋನ್ ಮುಟ್ಟದಾಗ್ಲೇ ಅನ್ಕೊಂಡೆ ಕಣೆ ಇವತ್ತೇನೋ ಕೆಟ್ಟದಾಗೋದ್ರಲ್ಲಿದೆ ಅಂತ. ಮಾರುತಿಗೆ ಅಂಬೇಡ್ಕರ್ ಜಯಂತಿ ಅಂತ ರಜಾ ಕೊಟ್ಟಿದ್ದಾರೆ. ಶ್ರೇಯಾ ಕಾಲೇಜ್ ಇರೋದಕ್ಕೆ ಹೇಗೆ ಸಾಧ್ಯ? ಅವಳು ದಾರಿ ತಪ್ತಾ ಇದ್ದಾಳೆ. ನೋಡ್ತಾ ಇದೆಯಲ್ಲೇ ನನ್ ಮೊಮ್ಮಗಳು ಎಲ್ಲಿದ್ದಾಳೋ ಹೋಗ್ ಕರ್ಕೊಂಡ್ ಬಾ ಹೋಗೆ. ಆಯ್ತು ಅಜ್ಜಿ. ಹಾ ಅಮ್ಮ, ನಿನ್ನದೇ ಕಂಪು ತರುತ್ತಿದೆ, ಪ್ರೇಮಿಯಾಯ್ತು ನನ್ನಿದೆ. ಅಕ್ಕ ಅಕ್ಕ ನಾನ್ ಕರೀತಾ ಇದ್ರು ಹಾಗೆ ಹೋಗ್ತಿದ್ಯಲ್ಲ ಅಕ್ಕ. ನಿನ್ ತರ ದಾರಿಲ್ ಕಾಣಿಸಿದ್ದನ್ನೆಲ್ಲ ತಗೊಂಡು ತಿಂದ್ಕೊಂಡ್ ಹೋದ್ರೆ ಹೊಟ್ಟೆ ಭಾರ ಆಗಿ ಸುಸ್ತಾಗತ್ತೆ ಹೊರತು ಶ್ರೀಯನ ಹುಡ್ಕಕ್ ಆಗಲ್ಲ. ಆ ಶ್ರೀಯಕ್ಕ ಎಲ್ಲಿದ್ದಾಳೋ ಏನೋ, ಒಳ್ಳೆ ಕಷ್ಟ ಆಯ್ತು ನಮ್ಗೆ. ತಗೋ ಬಾಳೆಹಣ್ಣು ತಿನ್ನು. ನಂಗ್ ಬೇಡ. ಹಸ್ವಿಲ್ಲ, ಸುಮ್ನೆ ತಿಂತಾ ಇದೀನಿ. ತಗೋ. ಬೇಡ ಶ್ರೀರಾಮಚಂದ್ರ, ಶ್ರೀಯಾ ಮೇಲೆ ಅಪ್ಪ ಕೋಪಿಸ್ಕೊಳ್ತಿರೋ ಹಾಗೆ ನೋಡ್ಕೋ. ಮೆರವಣಿಗೆ ಕನಸುಗಳೇ ಪರಿವಾರ ಮರೆತರೆ ನೀ ಅರೆಗಳಿಗೆ ನೆನಪುಗಳೇ ಪರಿಹಾರ. ಅಗರ್ಬತ್ತಿ ಅರ್ಜೆಂಟಲ್ಲಿ ಈ ಕಡೆನೆ ಬರ್ತಿದ್ದಾಳಲ್ಲ, ಹತ್ರ ಹೋಗಿ ನೋಡ್ಬೇಕು. ಇಲ್ಲ ಅಂದ್ರೆ ಅಂದವಾದ ಮುಖನ ನನ್ ಕಣ್ಣಾರೆ ನೋಡಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಇವತ್ತು ಮಜ್ಜಿಗೆ ಆಗ್ಲಿ ಬಣ್ಣ ಆಗ್ಲಿ ಏನು ಬೀಳಕ್ ಬಿಡಬಾರ್ದು. ಬಿಡಲ್ಲ, ಫೋಟೋನ ಇವತ್ತು ನೀಟಾಗಿ ತೆಗಿಲೇಬೇಕು. ಹೇ ಸ್ಟಾಪ್ 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 ಪ್ಲೀಸ್ ಸ್ಟಾಪ್. ಒಂದ್ ನಿಮಿಷ ಹೇಳೋದು ಅರ್ಥ ಆಗಲ್ವಾ? ಗಾಡಿ ತೆಗೆಯ. ಪ್ಲೀಸ್ 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 ಸರ್, ಯಾರು ಹೋಗ್ಬಿಡಿ ಪ್ಲೀಸ್. ನಮಗ್ ಗಾಡಿ ತೆಗೆಯ ನೀನು. ಹೇಳೋದು ಅರ್ಥ ಆಗಲ್ವಾ? ಮೊದ್ಲು ಗಾಡಿ ತೆಗೆ. ಹೇಳ್ತಿರೋದು ಅರ್ಥ ಆಗ್ತಿಲ್ವೇನ್ರಿ? ಕಾರ್ ತೆಗೀರಿ. ಏನು ಆಗ್ಬಾರ್ದು ಅಂತಾನೆ ತಡೆದಿರೋದು. ಪ್ಲೀಸ್ ನನ್ಗೋಸ್ಕರ ಒಂದ್ ನಿಮಿಷ ವೇಟ್ ಮಾಡಿ. ಹೇಳ್ತಾ ಇದ್ರು ಹಾಗೆ ನಿಂತಿದ್ದೀಯ. ಹೊರಟೋಗ್ತಾರೆ. ಅಕ್ಕ ಅಕ್ಕ ಹೇಳಕ್ಕ, ಅಕ್ಕ ಹೇಳು. ಅದ್ಯಾ ಪುಣ್ಯಾತ್ಮನೋ ಏನೋ ಬಾಳೆಹಣ್ಣು ಸಿಪ್ಪೆ ಹಾಕಿದ್ದಾನೆ ರೋಡಲ್ಲಿ. ಅದ್ರಿಂದ ಬಿದ್ದಿದ್ದಲ್ಲ ಅನ್ಸುತ್ತೆ ಮಾರುತಿ. ಮತ್ತೆ ಆ ಫೋಟೋ ತೆಗಿಯೋನೇನಾದ್ರೂ ಬಂದಿದ್ದಾನ ನೋಡು.